ಬಿಡದಿ ಜಾಲಿವುಡ್ ಸ್ಟುಡಿಯೋಸ್ ಮುಂಭಾಗ ಸೆಕ್ಯೂರಿಟಿ ಆಗ್ಲೇ ಹೇಳ್ತಾ ಇದ್ರು ಯಾವ ರೀತಿಯಾಗಿತ್ತು ಅನ್ನೋದಾಗಿ. ಸೊ ಈಗಿನ ಚಿತ್ರಣವನ್ನು ವಿವರಿಸುವುದಾದ್ರೆ ಪ್ರಶಾಂತ್, ವಿನ್ನರ್ ಅನೌನ್ಸ್ಮೆಂಟ್ ಆಗಿದೆ. ನಮಗೆ ಗೊತ್ತಿರೋ ಪ್ರಕಾರ ಯಾರು ಕೂಡ ಇವತ್ತು ವಾಪಸ್ ಹೋಗಲ್ಲ ಮನೆಗೆ ಅಂತ. ರೈಟ್ ಕಂಟಿನ್ಯೂ. ಚೈತ್ರ, ನಿರೀಕ್ಷೆಯಂತೆ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ನಟ ಘೋಷಣೆ ಆಗಿರುವಂಥದ್ದು. ಹೀಗೆ ಇದೊಂದು ವಿಚಾರ ಹೊರಗೆ ಬೀಳ್ತಿದ್ದಂತೆ ಅಭಿಮಾನಿಗಳೆಲ್ಲರೂ ಕೂಡ ಅವರು ಘೋಷಣೆಗಳನ್ನ ಕೂಗಿ ಸಾಕಷ್ಟು ಅಕ್ಷೋದ್ಧಾರ ಕೂಡ ಮುಗಿಲು ಮಿಟ್ಟಿತ್ತು. ಆದರೆ ಈ ಒಂದು ಮುಗಿದ ನಂತರದಲ್ಲಿ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳು, ಮಾಜಿ ಸ್ಪರ್ಧಿಗಳೆಲ್ಲರೂ ಕೂಡ ಆ ಒಂದು ಬಿಗ್ ಬಾಸ್ನ ಒಳಭಾಗದಲ್ಲಿದ್ದರು. ಅವರೆಲ್ಲರೂ ಕೂಡ ಹೊರಭಾಗಕ್ಕೆ ಬರ್ತಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಮುಗಿಬೀಳುವಂಥ ಕೆಲಸ ಕೂಡ ಆಗ್ತಾ ಇತ್ತು. ಆ ಒಂದು ಸ್ಥಳದಲ್ಲಿದ್ದೀನಿ. ಜಾಲಿವುಡ್ ಸ್ಟುಡಿಯೋಸ್ಗೆ ಒಟ್ಟು 4 ಗೇಟ್ಗಳಿವೆ. ಫ್ರಂಟಲ್ಲಿ 2 ಮತ್ತೆ ಇದು 3ನೇ ಗೇಟು. ಈ ಒಂದು ಗೇಟಿಗೆನೆ ಅಂದರೆ ಬಿಗ್ ಬಾಸ್ ಏನು ನಡೀತಾ ಇದೆ ಆ ಒಂದು ಸೆಟ್ಗೆ ಹೋಗೋದಕ್ಕೆ ಬರೋದಕ್ಕೂ ಕೂಡ ಇರುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಜನ ಈಗಾಗಲೇ ಹೊರಗೆ ಬರ್ತಿದ್ದಂಥ ಸಂದರ್ಭದಲ್ಲಿ ಈ ಒಂದು ಸ್ಥಳಕ್ಕೆ ಏಕಾಏಕಿ ಸುಮಾರು 100 ಗಿಲ್ಲಿಯ ಅಭಿಮಾನಿಗಳೆಲ್ಲರೂ ಕೂಡ ಬಂದು ಘೋಷಣೆಗಳನ್ನ ಕೂಗಿ ಆ ಗೇಟ್ ಓಪನ್ ಆಗಿದ ತಕ್ಷಣವೇ ಒಳನುಗ್ಗೋಕ್ಕೂ ಕೂಡ ಮುಂದಾದರು. ಆ ನಂತರದಲ್ಲಿ ಎಲ್ಲ ಕಂಟೆಸ್ಟೆಂಟ್, ಕೆಲವೊಂದಿಷ್ಟು ಮಾಜಿ ಕಂಟೆಸ್ಟೆಂಟ್ಗಳೆಲ್ಲ ಏನಿದ್ರು ಅವರೆಲ್ಲ ಹೊರಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಗುಂಪನ್ನು ಚದುರಿಸೋಕ್ಕೂ ಕೂಡ ಲಘು ಲಾಠಿ ಪ್ರಹಾರವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂಥದ್ದು. ಈಗಾಗಲೇ ಮಧ್ಯಾಹ್ನ 3 ಗಂಟೆಯಿಂದಲೂ ಕೂಡ ಸಾಕಷ್ಟು ಹೇಳಿಕೆಗಳನ್ನು, ಅಂದರೆ ಅವ್ರೇನು ಇಲ್ಲಿಗೆ ಬಂದಿದ್ದಾರೆ, ಬೇರೆ ರಾಜ್ಯದ ಮೂಲೆಗಳಿಂದ ಅವರ ಅಭಿಮಾನಿಗಳಲ್ಲಿ ಬಂದಿದ್ದಾರೆ, ಅವರೆಲ್ಲರನ್ನೂ ಕೂಡ ಹೊರಗೆ ಕಳಿಸುವಂಥದ್ದು, ಅವ್ರಿಗೆ ತಿಳಿಯುವಂಥ ಕೆಲಸಗಳನ್ನೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಕೂಡ ಅವರ ಅಭಿಮಾನಿಗಳು ಯಾರು ಕೂಡ ಮಾತನ್ನು ಕೇಳ್ತಾ ಇಲ್ಲ. ಪೊಲೀಸರು ಅವರನ್ನು ನಿಯಂತ್ರಿಸೋದಕ್ಕೆ ಸಾಕಷ್ಟು ಹರಸಾಹಸ ಕೂಡ ಮಾಡ್ತಾರಂತ ಈಗಾಗಲೇ 2-3 ಬಾರಿ ಕೂಡ ಲಘು ಲಾಠಿ ಪ್ರಹಾರ ಕೂಡ ಮಾಡಿರುವಂಥದ್ದು. ಯಾವುದೇ ರೀತಿ ಕಂಟ್ರೋಲಿಗೆ ಕೂಡ ಬರ್ತಾ ಇಲ್ಲ. ಈಗಾಗಲೇ ಅವರ ಘೋಷಣೆಗಳನ್ನ ಕೂಗಿ ಸಾಕಷ್ಟು ಆಕ್ರೋಶ ಅಂದರೆ ಒಳಗೆ ಬಿಡ್ತಾ ಇಲ್ಲ, ನಮ್ಮನ್ನ ಅವ್ರ ಹತ್ರ ಮಾತಾಡೋದಕ್ಕೂ ಕೂಡ ಸಿಗ್ತಾ ಇಲ್ಲ ಅಂಥದ್ದು. ಜೊತೆಗೆ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗಾಗಲೇ 10 ಗಂಟೆಯಿಂದಲೂ ಕೂಡ ಇಲ್ಲಿ ನೆರೆದಿರುವಂತಹ ಅಭಿಮಾನಿಗಳೆಲ್ಲರನ್ನೂ ಕೂಡ ವಾಪಸ್ ಅವರವರ ಮನೆಗೆ ಅವ್ರ ಊರಿಗೆ ಕಳಿಸೋದಕ್ಕೂ ಕೂಡ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಆದರೆ ಯಾವ ಒಂದು ಮಾತನ್ನು ಕೂಡ ಪೊಲೀಸರು ಕೇಳ್ತಾ ಇಲ್ಲ. ಸ್ವಲ್ಪ ದೂರಕ್ಕೆ ಹೋಗ್ತಾರೆ, ಮತ್ತೆ ಆ ನಂತರದಲ್ಲಿ ಕೂಡ ಬರ್ತಾ ಇದ್ದಾರೆ. ಈ ಒಂದು ಎಂಟ್ರಿ ಮತ್ತು ಎಕ್ಸಿಟ್ ಏನಿದೆ, ಅಂದರೆ ಬಿಗ್ ಬಾಸ್ ಸೆಟ್ ಏನಿದೆ, ಆ ಒಂದು ಸೆಟ್ಗೆ ಎಂಟ್ರಿ ಮತ್ತು ಎಕ್ಸಿಟ್ ಏನಿದೆ, ಆ ಒಂದು ಗೇಟ್ ಬಳಿ ಕೂಡ ಸಾಕಷ್ಟು ಜಮಾವಣೆ ಆಗ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಸ್ಥಳದಲ್ಲಿ ಕೂಡ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಮತ್ತಷ್ಟು ಕಂಟೆಸ್ಟೆಂಟ್ಗಳು, ಬೇರೆ ಬೇರೆ ಸ್ಪರ್ಧಿಗಳೆಲ್ಲರೂ ಕೂಡ ಒಳಭಾಗದಲ್ಲಿದ್ದಾರೆ. ಅವರು ಇನ್ನೇನು ಕೆಲವು ಹೊತ್ತಿನಲ್ಲಿ ಕೂಡ ಹೊರಗೆ ಬರ್ತಾರೆ. ಹಾಗಾಗಿ ಅವ್ರನ್ನ ನೋಡಬೇಕು ಅನ್ನೋಂಥದ್ದು ಒಂದು ಕಡೆ ಬಹಳ ಪ್ರಮುಖವಾಗಿ ಈಗಾಗಲೇ ವಿನ್ನರ್ ಆಗಿರುವಂಥ ಗಿಲ್ಲಿಯನ್ನು ನೋಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಅವರ ಅಭಿಮಾನಿಗಳು ಈ ಒಂದು ಗೇಟ್ಗಳಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಅವರನ್ನು ನಿಯಂತ್ರಿಸೋದಕ್ಕೂ ಕೂಡ ಪೊಲೀಸರು ಸಾಕಷ್ಟು ಇಲ್ಲಿ ಹರಸಾಹಸ ಕೂಡ ಪಡ್ತಾ ಇರುವಂಥದ್ದು. ಈಗಾಗಲೇ SP ಅವರು ಈಗಾಗಲೇ ಬಂದಿದ್ರು. ಜೊತೆಗೆ ಹೆಚ್ಚಿನ ಫೋರ್ಸನ್ನು ಕೂಡ, ಪೊಲೀಸ್ ಫೋರ್ಸನ್ನು ಕೂಡ ಈಗ ಕರ್ಸ್ಕೊಂಡಿರುವಂಥದ್ದು. ಒಂದು KSRP ತುಕಡಿಯನ್ನು ಕೂಡ ಈ ಒಂದು ಜಾಲಿವುಡ್ ಸ್ಟುಡಿಯೋ ಬಳಿ ಕೂಡ ಕರ್ಕೊಂಡಿರುವಂಥದ್ದು. ಅಂದರೆ 3-4 ಗೇಟ್ಗಳಿದ್ದಾವೆ. 3-4 ಗೇಟ್ಗಳ ಬಳಿಯಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಕೂಡ ನೆರೆದಿರುವಂಥದ್ದು. ಅವರನ್ನು ನಿಯಂತ್ರಣ ತರೋ ನಿಟ್ಟಿನಲ್ಲೂ ಕೂಡ ಈಗ ಹೆಚ್ಚುವರಿಯಾಗಿ ಒಂದು KSRP ತುಕಡಿಯನ್ನು ಕೂಡ ಕರ್ಸ್ಕೊಂಡು ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈ ಒಂದು ಜಾಲಿವುಡ್ ಸ್ಟುಡಿಯೋಸ್ ಬಳಿ ಕೂಡ ಮಾಡ್ಕೊಂಡಿರುವಂಥದ್ದು. ಚೈತ್ರ, ರೈಟ್. ಪ್ರಶಾಂತ್, ನೀವಿರೋದು ಅದು ಎಕ್ಸಿಟ್ ಗೇಟಾ ಹೇಗೆ? ಅಲ್ಲಿಂದನೇ ಸ್ಪರ್ಧಿಗಳು ಹೊರಗಡೆ ಬರಬೇಕಾ ಅಥವಾ ಸ್ಪರ್ಧಿಗಳ ಕುಟುಂಬಸ್ಥರು ಕೂಡ ಇದ್ದಾರೆ ಒಳಗಡೆ? ಅವ್ರು ಬರುವಂತ ದಾರಿನ ಅದು ಎಕ್ಸಿಟ್ ಗೇಟಾ ಹೇಗೆ? ಖಂಡಿತ ಚಿತ್ರ, ಆ ಒಂದು ಗೇಟ್ ಬಳಿ ಕೂಡ ಇದ್ದೀನಿ. ಅಂದರೆ ಜಾಲಿವುಡ್ ಸ್ಟುಡಿಯೋ ಸುಮಾರು ಒಂದು 30 ಎಕರೆ ಪ್ರದೇಶದಲ್ಲಿರುವುದು. ಅದರಲ್ಲಿ 1 ಎಕರೆ ಭಾಗದಲ್ಲಿ ಸೆಟ್ಟನ್ನು ಕೂಡ, ಬಿಗ್ ಬಾಸ್ ಸೆಟ್ಟನ್ನು ಕೂಡ ಆಗಿರುವಂಥದ್ದು. ಅಲ್ಲಿ ಆ ಒಂದು ಸ್ಥಳದಲ್ಲಿ ಈ ಒಂದು ಬಿಗ್ ಸೀಸನ್ 12 ಕೂಡ ಚಿತ್ರೀಕರಣ ನಡೀತಾ ಇರುವಂಥದ್ದು. ಈಗ ಏನು ಪೊಲೀಸ್ ವಾಹನ ಹೋಗ್ತಾ ಇದೆ ಆ ಒಂದು ಗೇಟ್ನಲ್ಲೇ ಕೂಡ, ಅಂದರೆ ಎಕ್ಸಿಟ್ ಮತ್ತು ಎಂಟ್ರಿ ಕೂಡ ಬಿಗ್ ಬಾಸ್ಗೆ ಇರುವಂಥದ್ದು. ಬೇರೆ ಬೇರೆ ಜಾಲಿವುಡ್ ಸ್ಟುಡಿಯೋದಲ್ಲಿ ಬೇರೆ ಬೇರೆ ಗೇಮ್ಸು, ಬೇರೆ ಬೇರೆ ಆಕ್ಟಿವಿಟೀಸ್ ಇದೆ. ಅಲ್ಲಿಗೆ ಬೇರೆ ಬೇರೆ ಗೇಟ್ಗಳ ಮೂಲಕ ಸಾರ್ವಜನಿಕರು, ಪ್ರವಾಸಿಗರು ಬಂದು ಅವರಿಗೆ ಅವಕಾಶ ಮಾಡ್ತಾರೆ. ಆದರೆ ಪರ್ಟಿಕ್ಯುಲರ್ ಆಗಿ ಬಿಗ್ ಬಾಸ್ಗೆ ಅಂತಲೇ ಈ ಒಂದು ಗೇಟ್ ಇರುವಂಥದ್ದು. ಇಲ್ಲಿಂದಲೇ ಕೂಡ ಸಾಕಷ್ಟು ಎಂಟ್ರಿ ಮತ್ತು ಎಕ್ಸಿಟ್ ಇರುವಂಥದ್ದು. ಯಾರೇ ಬಂದರೂ ಕೂಡ ಈ ಒಂದು ಗೇಟ್ ಮೂಲಕ ಬಿಡ್ತಾರೆ. ವಾಪಸ್ ಹೋಗಬೇಕಾದ್ರೂ ಕೂಡ ಈ ಒಂದು ಗೇಟ್ ಮೂಲಕನೇ ಅವರೇ ಕಳಿಸ್ಕೊಡುವಂಥದ್ದು. ಈಗಾಗಲೇ ಕೆಲವೊಂದಿಷ್ಟು ಜನ, ಈಗಾಗಲೇ ಏನು ಇವತ್ತು ಎಪಿಸೋಡ್ ನಡೀತಾ ಇತ್ತು, ಫೈನಲ್ ಎಪಿಸೋಡು, ಆ ಒಂದು ಇದಕ್ಕೆ ಸಾಕಷ್ಟು ಸ್ಪರ್ಧಿಗಳು, ಅವರ ಒಂದು ಕುಟುಂಬಸ್ಥರು, ಮಾಜಿ ಸ್ಪರ್ಧಿಗಳು ಅವರೆಲ್ಲರೂ ಕೂಡ ಬಂದಿದ್ರು. ಅದರಲ್ಲಿ ಕೆಲವೊಂದಿಷ್ಟು ಜನ ಈಗ ಅವರವರ ವಾಹನಗಳಲ್ಲಿ, ಬೇರೆ ಬೇರೆ ವಾಹನಗಳಲ್ಲಿ ಕೂಡ ಅವ್ರನ್ನೆಲ್ಲರೂ ಕಳಿಸ್ಕೊಟ್ಟಿದ್ದಾರೆ. ಉಳಿದಂತೆ ಈಗಾಗಲೇ ಸಾಕಷ್ಟು ಸ್ಪರ್ಧಿಗಳಾಗಿರ್ಬೋದು, ಗಿಲ್ಲಿ ನಟನ ಕುಟುಂಬಸ್ಥರಾಗಿರ್ಬೋದು, ರಕ್ಷಿತಾ ಮತ್ತು ಕಾವ್ಯ, ಅಶ್ವಿನಿ ಗೌಡ, ಹೀಗೆ ಬೇರೆ ಬೇರೆ ಎಲ್ಲ ಏನು ಸ್ಪರ್ಧಿಗಳಿದ್ದಾರೆ ಅವರೆಲ್ಲರ ಕುಟುಂಬಸ್ಥರು ಕೂಡ ಇನ್ನು ಒಳಭಾಗದಲ್ಲೇ ಕೂಡ ಇದ್ದಾರೆ. ಈಗಾಗಲೇ ಅವರಿಗೆ ಕೆಲವೊಂದಿಷ್ಟು, ಅಂದರೆ ಏನು ಸ್ಪರ್ಧಿಗಳಿದೆ, ಅವರಿಗೆ ಒಂದು ಡಿನ್ನರ್ ಕೂಡ ಈ ಬಾರಿ ಆಯೋಜನೆ ಕೂಡ ಮಾಡಿರುವಂಥದ್ದು. ಅದೆಲ್ಲ ಮುಗಿಯೋದಕ್ಕಿನ್ನೂ ಕೂಡ ಸಾಕಷ್ಟು ಸಮಯ ಆಗುತ್ತೆ. ಹಾಗಾಗಿ ಅವರೆಲ್ಲರೂ ಕೂಡ ಬಿಗ್ ಬಾಸ್ ಸೆಟ್ನ ಒಳಭಾಗದಲ್ಲೇ ಇರುವಂಥದ್ದು. ಅದು ಮುಗಿದ ನಂತರದಲ್ಲಿ ಅವ್ರನ್ನೆಲ್ಲರೂ ಕೂಡ ಕಳಿಸ್ಕೊಡ್ತಾರೆ. ಹಾಗಾಗಿ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಈ ಒಂದು ಎಕ್ಸಿಟ್ ಮತ್ತು ಎಂಟ್ರಿ ಏನು ಗೇಟ್ ಇದೆ ಅಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಂಡು ಸಾಕಷ್ಟು ಹರಸಾಹಸವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂಥದ್ದು. ಆದರೂ ಕೂಡ
ಇಲ್ಲಿ ಏನು ಅಭಿಮಾನಿಗಳಿದ್ದಾರೆ ಗಿಲ್ಲಿಯನ್ನು ನಾನು ನೋಡಲೇಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಅದರ ಸಮೀಪವೇ ಕೂಡ ಸಾಕಷ್ಟು ಕಾತುರದಿಂದ ಕಾತ್ಕೊಂಡು ಕೂತಿದ್ದಾರೆ. ಅವರ ಪರವಾಗಿ ಘೋಷಣೆಗಳು ಕೂಗ್ತಾ ಇದ್ದಾರೆ, ಬ್ಯಾನರ್ಗಳನ್ನ ಇಟ್ಕೊಂಡಿರೋದು, ಅವರ ಭಾವಚಿತ್ರಗಳನ್ನ ಇಟ್ಕೊಂಡು ಗಿಲ್ಲಿ ಪರವಾಗಿ ಘೋಷಣೆಗಳು ಕೂಗ್ತಾರೆ. ಅಂದರೆ ಇನ್ನೇನು ಅಂದರೆ ಈಗಾಗಲೇ ಘೋಷಣೆ ಆಯಿತು, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅವ್ರು ಗಿಲ್ಲಿ ನಟ ಬರ್ಬೋದು, ಅವ್ರನ್ನ ನಾವು ನೋಡ್ಬೋದು, ಹತ್ರದಿಂದ ನೋಡ್ಬೋದು, ಘೋಷಣೆಗಳನ್ನ ಕೂಗ್ಬೋದು ಅನ್ನೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕಾತುರದಿಂದ ಈ ಒಂದು ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ ಏನಿದೆ ಅಲ್ಲಿ ಕಾಯ್ತಾ ಕೂತಿರುವಂಥದ್ದು. ಚೈತ್ರ. ರೈಟ್. ಥ್ಯಾಂಕ್ ಯು ಪ್ರಶಾಂತ್ ಮಾಹಿತಿಗಾಗಿ. ಇನ್ನು ಜಾಲಿವುಡ್ ಸ್ಟುಡಿಯೋಸ್ ಬಳಿಯಿಂದ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಮಾಲ್ತೇಶ್, ಗಮನಿಸ್ತಾ ಇದ್ದೀವಿ, ಎಲ್ರಿಗೂ ಕೂಡ ವಿಶ್ವಾಸ ಅಂತೂ ಇದ್ದೇ ಇತ್ತು, ಗಿಲ್ಲಿನೇ ಈ ಬಾರಿಯ ಸೀಸನ್ ಅಲ್ಲಿ ಗೆದ್ದೇ ಗೆಲ್ತಾರೆ ಅಂತ. ಅವರ ಅಭಿಮಾನಿಗಳಂತೂ ಸಾಕಷ್ಟು ತುಂಬಾ ವಿಶ್ವಾಸದಲ್ಲಿದ್ರು. ಅವರ ವಿಶ್ವಾಸ ಹುಸಿಯಾಗಿಲ್ಲ. ಗಿಲ್ಲಿ ಈ ಬಾರಿಯ ಸೀಸನ್ ಅನ್ನ 12ರ ಸೀಸನ್ ಅನ್ನ ಗೆದ್ದಿರುವಂಥದ್ದು. ಹೇಗಿದೆ ಅಭಿಮಾನಿಗಳ ಸಂಭ್ರಮಾಚರಣೆ? ಹೇಗಿದೆ ಈಗ ಸದ್ಯಕ್ಕಲ್ಲಿ? ಏನು ಇವಾಗ ಗಿಲ್ಲಿ ಹೊರಗಡೆ ಬರ್ಬೋದಾ? ಹೇಗೆ ಅಲ್ಲಿ ಸಿಚುವೇಶನ್ ಹೇಗಿದೆ? ಶಮಂತ್, ಖಂಡಿತ ಏನು ಅಂತಂದ್ರೆ ಗಿಲ್ಲಿ ಗೆದ್ದಾಗಿದೆ. ಗಿಲ್ಲಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಂಥ ಅಭಿಮಾನಿಗಳ ಸಂಭ್ರಮ ಮಾತ್ರ ಇಲ್ಲಿ ಮುಗಿಲು ಮುಟ್ಟಿತ್ತು ಅಂತ ಹೇಳ್ಬೋದು. ಇವತ್ತು ಮಧ್ಯಾಹ್ನದಿಂದಲೇ ಇವರ ಇಲ್ಲಿ ಸಂಭ್ರಮಿಸ್ತಾ ಇರ್ತಕ್ಕಂಥ ಸನ್ನಿವೇಶಗಳನ್ನು ನೋಡಿದ್ವಿ. ಸಂಜೆ ವೇಳೆಗೆ ಆಲ್ರೆಡಿ ಏನಂತಂದ್ರೆ ಗಿಲ್ಲಿಯ ಬಾವುಟಗಳನ್ನು ತಂದು ಸಂಭ್ರಮಿಸಿರ್ತಕ್ಕಂಥದ್ದು. ಜೊತೆಗೆ ಏನಂತಂದ್ರೆ ಗಿಲ್ಲಿ ಅವರ ಒಂದು ನೆಚ್ಚಿನ ಭಾವಚಿತ್ರಗಳನ್ನು ತಂದು ಇಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥ ಸನ್ನಿವೇಶಗಳು ಕೂಡ ಸಹಜವಾಗಿ ಕಂಡು ಬರ್ತಕ್ಕಂಥದ್ದು. ಈಗ ಏನಂತಂದ್ರೆ ಒಂದು ಐತಿಹಾಸಿಕ ಕ್ಷಣ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಬಾರಿ ಸೀಸನ್ಗೆ ಸ್ಪೆಷಲಿ ಬಿಗ್ ಬಾಸ್ ವಿಚಾರದಲ್ಲಿ ಮಾತ್ರ ಹೇಳ್ತಾ ಇರುವಂಥದ್ದು. ಅಂದ್ರೆ ಅಷ್ಟೊಂದು ದೊಡ್ಡ ಮಟ್ಟದ ಕ್ರೇಜ್ ಕ್ರಿಯೇಟ್ ಮಾಡಿತ್ತು. ಸೊ 12 ಸೀಸನ್ಗಳಾದರೂ ಕೂಡ 11 ಸೀಸನಲ್ಲಿ ಯಾವತ್ತೂ ಕೂಡ ಮಧ್ಯರಾತ್ರಿವರೆಗೂ ಇಷ್ಟೊಂದು ಸಂಖ್ಯೆಯ ಅಭಿಮಾನಿಗಳು ಕಾದಿರುವಂಥ ಉದಾಹರಣೆಗಳನ್ನು ನಾವು ಕೂಡ ನೋಡಿರುವಂಥದ್ದು ಕಡಿಮೆ. ಬಟ್ ಇವತ್ತು ಆ ಕ್ಷಣಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಅಭಿಮಾನಿಗಳು ಈಗಲೂ ಕೂಡ ಕದಲ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಗಿಲ್ಲಿ ಹೊರಗಡೆ ಬರಲೇಬೇಕು, ಅವ್ರನ್ನ ನೋಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಮಾತನಾಡ್ತಾ ಇರ್ತಾರೆ. ಸೊ ಅಭಿಮಾನಿಗಳು ರಾತ್ರಿ ಆದರೂ ಕೂಡ ಹೋಗ್ತಾ ಇಲ್ಲ. ಅಂದ್ರೆ ಪೊಲೀಸರು ಕೂಡ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಸೊ ಇವಾಗ ಬಿಗ್ ಬಾಸ್ ಸ್ಪರ್ಧಿಗಳು ಹೊರಗಡೆ ಬರಲ್ಲ, ನಾಳೆ ಬರ್ತಾರೆ ಅಂತ ಹೇಳಿದ್ರು ಕೂಡ ಇಲ್ಲೇ ಇದ್ದಾರೆ. ಅವ್ರು ಎಷ್ಟೊತ್ತಿರ್ತಾರೆ ಏನಂತ ಅವ್ರನ್ನ ಕೇಳೋಣ. ಈಗ ಬೆಳಗ್ಗೆ ಬರ್ತಾರೆ ಅನ್ನೋಂಥ ಮಾಹಿತಿ ಇದೆ, ಆದ್ರೂ ಕೂಡ ಗಿಲ್ಲಿ ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಹೌದು ಸರ್, ಬೆಳಗ್ಗೆ ಎಷ್ಟೊತ್ತು ಗಂಟೆ ಅವರು ಬರ್ಲಿ, ಅವ್ರಿಗೆ ನೋಡೇ ಮನೆಗೆ ಹೋಗೋದು ನಾವು. ಅವ್ರು ಕ್ರೇಜು ಅವ್ರು ನೋಡ್ಲಿ ಅಂತ ಅವ್ರಿಗೋಸ್ಕರ ನಿಂತ್ಕೊಂಡಿವಿ ಸರ್. ಎಷ್ಟು ಗಂಟೆಗಾದ್ರೂ ಬರ್ಲಿ ಅವರು ವೇಟ್ ಮಾಡ್ತೀವಿ ಸರ್. ಬೆಳಗ್ಗೆ 6 ಗಂಟೆ ಆದ್ರೂ ಪರವಾಗಿಲ್ಲ, ಡ್ಯೂಟಿ ರಜೆನೆ ಹಾಕಿದೀವಿ. ಗಿಲ್ಲಿ ನೋಡ್ಬೇಕನ್ನೋ ಒಂದು ಏನೋ ಹುಚ್ಚ ಅಭಿಮಾನ ಮೊದ್ಲೇನೆ ಗೊತ್ತಿತ್ತು ಗಿಲ್ಲಿ ಗೆಲ್ತಾನೆ ಅಂತ. ಗೆದ್ದಾಗಿದೆ, ಎಲ್ರಿಗೂ ಖುಷಿ ಇದೆ. ನಾವೇನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ವಿ ಆಲ್ ಲವ್ ಯು. ಗಿಲ್ಲಿಗೆ ಸಪೋರ್ಟ್ ಮಾಡಿದಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಧನ್ಯವಾದಗಳು. ಎಸ್, ಇಲ್ಲಿ ನೋಡ್ತಾ ಇರಬಹುದು ಮತ್ತೊಬ್ರು ಅವರ ಗ್ರಾಮಸ್ಥರಿದ್ದಾರೆ. ನೀವೇನ್ ಹೇಳ್ತೀರಿ ಅಂತ? ಸರ್, ನಾವು ಇವತ್ತು ಗೆದ್ದಂಥ ಗಿಲ್ಲಿಯರ ಸ್ವಂತ ದಡ್ಪುರದವರು. ನಾವು ಊರಿಂದ ಬಂದಿದ್ದೀವಿ ಗಿಲ್ಲಿಯ ಬರ್ಮಾಡಕ್ಕೆ, ಊರು ಕರ್ಕೊಂಡೋಗಿ. ಅವರು ಈ ಬಿಗ್ ಬಾಸಲ್ಲಿ ಅತ್ಯಧಿಕ ಮತ ಇದುವರೆಗೂ 12 ಸೀಸನಲ್ಲಿ ಯಾರೂ ಮಾಡದೇ ಇರುವಂಥ ಸಾಧನೆ ಮಾಡೋರು ನಮ್ಮ ಗ್ರಾಮಕ್ಕೆ ಹೆಮ್ಮೆ ತಂದವ್ರೆ. ಆ ಹೆಮ್ಮೆ ತರೋ ಕಾರಣರಾದಂಥ ಕರ್ನಾಟಕದ ಸಮಸ್ತ ಕರ್ನಾಟಕ ಜನತೆ ಮತ್ತು ನಮ್ಮ ಗ್ರಾಮದ ವಿಶೇಷವಾಗಿ ಎಲ್ಲ ನಮ್ಮ ಮಲೆ ಮಾದೇಶ್ವರ ಭಕ್ತಾದಿಗಳು, ಅಣ್ಣ ಇದು ಓಂ ಶಕ್ತಿ, ಇದು ಕಾಳಭೈರೇಶ್ವರ, ಅವರೆಲ್ಲರೂ ಆಶೀರ್ವಾದಿಸಿದ್ರೆ ಅವ್ರ ಆಶೀರ್ವಾದ ಫಲ ನೀಡಿದೆ. ಅವ್ರ ಮುಂದೆ ಅದ್ಭುತ ಕಲಾವಿದ ಇನ್ನೂ ಹೆಚ್ಚೆಚ್ಚು ಬೆಳೀಲಿ ಅಂತ ಗ್ರಾಮಸ್ಥರ ಪರವಾಗಿ ನಾವು ಆಶಿಸ್ತೀವಿ. ಎಸ್, ಅಂದ್ರೆ ಇದು ಗಿಲ್ಲಿ ಅವರ ಗ್ರಾಮದವರು ಕೂಡ ಹೌದು, ದಡದಪುರದಿಂದ ಬಂದಿರತಕ್ಕಂಥವ್ರು. ಸೊ ಅಂದ್ರೆ ಹಳ್ಳಿಯಿಂದ ಬಂದಂತ ಪ್ರತಿಭೆ. ಅವರ ಗೆಲುವು ನಮಗೆ ಅಕ್ಷರ ಸಹ ಸಂಭ್ರಮವನ್ನು ತಂದಿದೆ ಅನ್ನೋ ರೀತಿಯಲ್ಲಿ ಈಗಲೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆ ಅಭಿಮಾನಿಗಳಿದ್ದಾರೆ. ಸರ್, ನೀವೇನು ಹೇಳ್ತೀರಿ ಅಂತ? ಸರ್, ನಮ್ಮ ಗಿಲ್ಲಿ ಇವಾಗ ನಮ್ಮ ಬಿಗ್ ಬಾಸ್ ಕಪ್ ಪಡ್ಕೊಂಡಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಿದೆ. ಇವಾಗ ನಮ್ಮ ಗಿಲ್ಲಿಯವರು ಎಷ್ಟು ಬೇಗ ಬಂದು ನೋಡ್ತೀವಿ ಅನ್ನೋ ಥರ ಜನಗಳು ತುಂಬ ಅಭಿಮಾನಿಗಳು ಕಾಯ್ತಿದ್ದಾರೆ. ನೀವು ನೋಡೋ ಮಟ್ಟಿಗೆ ಸುತ್ತ ಇರುವಂಥ ಅಭಿಮಾನಿಗಳು ಬೇರೆ ಬೇರೆ ಊರಿಂದೆಲ್ಲ ಬಂದಿದ್ದಾರೆ, ಬೇರೆ ಡಿಸ್ಟಿಕ್ಕು ತಾಲೂಕು ಎಲ್ಲ ಕಡೆಯಿಂದ ಬಂದಿದ್ದಾರೆ. ಅವ್ರಿಗೆ ಇಲ್ಲಿ ನೋಡ್ಕೊಂಡು ಹೋಗಲೇಬೇಕು ಅನ್ನೋ ಕ್ರೇಜ್ ಇದೆಯಲ್ಲ ಸರ್, ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅದನ್ನು ಮರೆಯುವಂಥದ್ದು ಯಾವುದೂ ಇಲ್ಲ ಸರ್. ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸರ್. ಅಷ್ಟು ವೆಯ್ಟ್ ಮಾಡ್ತೀರಾ ಸರ್ ಅಭಿಮಾನಿಗಳು. ಎಸ್, ಅಂದ್ರೆ ಗಿಲ್ಲಿ ಹೊರಗಡೆ ಎಷ್ಟೊತ್ತಿಗಾದ್ರೂ ಬರಲಿ, ಬೆಳಗ್ಗೆ ತನಕ ಕೂಡ ನಾವು ಕಾಯ್ತೀವಿ, ಅವ್ರನ್ನ ನೋಡ್ಕೊಂಡು ಹೋಗ್ತೀವಿ ಅನ್ನೋಂಥ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಕಾಯ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ಒಂದು ಕಷ್ಟಪಟ್ಟು ಬಂದಂತಹ ಪ್ರತಿಭಾನ್ವಿತ ಅನ್ನುವಂಥ ಕಾರಣಕ್ಕೆ ಸಾಕಷ್ಟು ಜನರು ಸಪೋರ್ಟ್ ಮಾಡಿದ್ರು. ಅದರ ಜೊತೆಗೆ ಏನಂತಂದ್ರೆ ಒಬ್ಬ ಹಳ್ಳಿ ಪ್ರತಿಭೆ, ಒಬ್ಬ ಕಲಾವಿದ, ಜನರಿಗೆ ಬೇಜಾರಾದಾಗೆಲ್ಲ ಕೂಡ ನಕ್ಕು ನಗಿಸಿದಂತಹ ಕಲಾವಿದ ಅನ್ನೋಂಥ ಕಾರಣಗಳನ್ನ ಇಟ್ಕೊಂಡು ಇಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನಂತಂದ್ರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ನ ವಿನ್ನರ್ ಗಿಲ್ಲಿ, ಹಾಗೆ ರನ್ನರ್ ರಕ್ಷಿತಾ ಅವರು. ಸೊ ಬಹುತೇಕ ಅಂತಾನೆ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಇದು ಇಲ್ಲಿನ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿರ್ತಕ್ಕಂಥ ಸನ್ನಿವೇಶ ಅಂತ ಹೇಳ್ಬೋದು.
ಮಾಲ್ತೇಶ್ ಇನ್ನು ಗಮನಿಸ್ತಾ ಇದ್ದೀವಿ, ಅಧಿಕೃತವಾಗಿ ಏನಾದ್ರು ಬಿಗ್ ಬಾಸ್ ಮನೆಯಿಂದ ಏನಾದ್ರು ಸೂಚನೆ ಬಂದಿದ್ಯಾ? ಏನಾದ್ರು ಕಂಟೆಸ್ಟೆಂಟ್ಗಳು ಇವಾಗ್ಲೇ ಆಚೆ ಬರ್ತಾರಾ ಅಥವಾ ಬೆಳಗ್ಗೆ ಬರ್ತಾರಾ? ಅದ್ರ ಬಗ್ಗೆ ಅಧಿಕೃತವಾಗಿ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ? ಈಗ ಸದ್ಯಕ್ಕೆ ಅಭಿಮಾನಿಗಳು ಇನ್ನೂ ಕೂಡ ಅಲ್ಲಿ ಜಮಾವಣೆ ಆಗಿದ್ದಾರೆ. ಈಗಾಗಲೇ 12 ಕಾಲ ಆಗ್ತಾ ಬಂತು, ಇನ್ನೂ ಕೂಡ ಅಲ್ಲೇ ಸಾಕಷ್ಟು ಜನ ಇದ್ದಾರೆ. ಅಕಸ್ಮಾತ್ ಇವಾಗ ಬರಲ್ಲ ಬೆಳಗ್ಗೆ ಬರ್ತಾರೆ ಅಂತ ಏನಾದ್ರು ಹೇಳಿದ್ರೆ ಹೆಂಗೆ? ಅಲ್ಲಿ ಅಭಿಮಾನಿಗಳು ಇರುವಂತವ್ರು ಏನ್ ಹೇಳ್ತಾರೆ ಅವರು? ಶಮಂತ್, ಅಂದ್ರೆ ಈಗ ಬಿಗ್ ಬಾಸ್ ನ ಆಯೋಜಕರಿಂದ ಸೂಕ್ತ ಸೂಚನೆ ಅಧಿಕೃತವಾಗಿ ಬಂದಿರುವಂತದ್ದು ಪೊಲೀಸರು ಪ್ರಕಟಣೆ ಮಾಡಿದ್ದಾರೆ. ಬಟ್ ಯಾಕಂತಂದ್ರೆ ಪೊಲೀಸರು ಕೂಡ ಖುದ್ದಾಗಿ ಹೇಳ್ತಾ ಇರುವಂತದ್ದು ಇಲ್ಲಿರೋ ಅಭಿಮಾನಿಗಳಿಗೆ ಬೆಳಗ್ಗೆ ಬರ್ತಾರೆ, ಬೆಳಗ್ಗೆ ಸ್ಪರ್ಧಿಗಳನ್ನ ಹೊರಗಡೆ ಬಿಡುವಂತ ಕೆಲಸ ಆಗುತ್ತೆ. ಯಾಕಂತಂದ್ರೆ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಸೊ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಳಗ್ಗೆ ಬರಬಹುದು ಅನ್ನುವಂತ ಮಾಹಿತಿಯನ್ನ ಕೊಟ್ಟರು ಕೂಡ ಅಭಿಮಾನಿಗಳು ಮಾತ್ರ ಕದಲ್ತಾ ಇಲ್ಲ. ಅವ್ರನ್ನೇ ಕೇಳೋಣ. ಸರ್, ಈಗ ಒಂದು ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಅಂದ್ರೆ ಯಾರು ಕೂಡ ಈಗ ಬರಲ್ಲ, ಬೆಳಗ್ಗೆ ಬರ್ತಾರೆ ಅನ್ನುವಂಥದ್ದು. ಆದ್ರೂ ಕೂಡ ಕಾಯ್ತಾ ಇದ್ದಾರೆ. ಎಷ್ಟೋ ತನಕ ಕಾಯ್ತೀರಾ ಏನು ಅಂತದ್ದು? ಪರವಾಗಿಲ್ಲ, ಬೆಳಗ್ಗೆ ಗಂಟ ಬೆಳಿಗ್ಗೆ ಗಂಟ ಅಣ್ಣ, ಬೆಳ್ಕರೆ ಗಂಟ ನಾವು ಕಾಯ್ತೀವಣ್ಣ. ಗೆಲ್ಲಿಗೋಸ್ಕರ ಕಾಯ್ತೀವಿ. ಎಲ್ಲೋ ಎಷ್ಟೋ ದೂರದಿಂದ ಬಂದಿದ್ವಿ. ಸೊ ಅಭಿಮಾನಿಗಳಾಗಿ ಬೆಳಗ್ಗೆ ಆಗ್ಲಿ ನಾಳೆ ಆಗ್ಲಿ ಎಷ್ಟೊತ್ತಾದ್ರೂ ಕಾಯ್ತೀವಿ. ಬೆಳಗ್ಗೆ ಆಗ್ಲಿ ನಾಳೆ ಆಗ್ಲಿ. ಸೊ ಇಲ್ಲಿಂದ ಬಂದಿರೋಂಥವ್ರಕ್ಕಿಂತ ಎಷ್ಟೋ ದೂರದಿಂದ ಬಂದಿರೋರು ಜಾಸ್ತಿ ಜನ ಇದ್ದಾರೆ. ಸೊ ಅವರು ದೂರದಿಂದ ಬಂದವರು ಇವಾಗಲೇ ಹೋಗಲ್ಲ. ಅಭಿಮಾನಿಗಳಾಗಿ ಅವ್ರು ಬೆಳಗ್ಗೆ ಬಂದರೂ ಪರವಾಗಿಲ್ಲ, ಬೆಳಗ್ಗೆ ಗಂಟ ಕಾಯ್ತೀವಿ. ಕಾಯ್ಕೊಂಡು ಬೆಳಗ್ಗೆ ನೋಡ್ಕೊಂಡೇ ಹೋಯ್ತೀವಿ. ಥ್ಯಾಂಕ್ ಯು. ಹೇಳಿ. ನಾವು ಮಂಡ್ಯದಿಂದ ಬಂದಿದ್ದೀವಿ ಸರ್. ಮಂಡ್ಯ ಹುಡುಗ ಬಟ್ ಮಂಡ್ಯ ಹುಡುಗ ಗೆದ್ದವನೇ ಅಂದ್ಬಿಟ್ಟು ಬಂದಿದ್ದೀವಿ. ಯಾರಿಗೂ ಇಷ್ಟು ಕ್ರೇಜ್ ಇಲ್ಲ. 46 ಕೋಟಿ ಗೆದ್ದಿರೋದು ಓಟ್ಸು. ಯಾರಿಗೂ ಈ ಥರ ಬಂದಿಲ್ಲ. ಅವ್ನ ಕ್ರೇಜ್ ನೋಡಿ ಎಲ್ಲ ಕಡೆನೂ, ಫಾರಿನ್ಗಿಂದಾನು, ಅಮೆರಿಕಾಂದನು, ಸೌತ್ ಆಫ್ರಿಕಾ ಕಡೆಯಿಂದ, ಇಲ್ಲಿ ಎಲ್ಲ ಕಡೆಯಿಂದ ಗಿಲ್ಲಿ ಗೆದ್ದವ್ರೆ, ಮನ್ಸ್ ಗೆದ್ದವ್ರೆ ಎಲ್ಲಾರ್ದು. ಅವ್ರಿಗೋಸ್ಕರ ಬಂದಿದ್ದೀವಿ. ಟಕರ ಟಮಟೆ ಇಟ್ಟು ಗಿಲ್ಲಿ ನಟ ಅಲ್ಟಿಮೇಟ್. ಈಗ ಮತ್ತೊಬ್ರು ಅಭಿಮಾನಿ ಇದ್ದಾರೆ. ಅಂದ್ರೆ ನೀವ್ ಎಲ್ಲಿಂದ ಬಂದಿರುವಂತದ್ದು? ಸೊ ಅಂದ್ರೆ ಈಗ ವಿಜಯಪುರದಿಂದ ಬಂದಿದ್ದೀರಾ. ಅವ್ರು ಹೊರಗಡೆ ಬರುವಂತ ಸಾಧ್ಯತೆಗಳು ಈ ಕ್ಷಣಕ್ಕೆ ಕಡಿಮೆ ಅನ್ನೋ ಮಾಹಿತಿ ಇದೆ. ಆದ್ರೂ ಕೂಡ ಕಾಯ್ತಿದ್ರೆ ಎಷ್ಟೋ ತನಕ ಕಾಯ್ತೀರಾ? ಬೆಳಗಿನ ಜಾವದವರೆಗೂ ಕಾಯ್ತೀನಿ ಸರ್. ಗಿಲ್ಲಿ ಹ್ಯೂಜ್ ಫ್ಯಾನ್ ಸರ್. ನಾವು ವಿಜಯಪುರದಿಂದ ಬಂದಿದ್ದೀವಿ ಸರ್. ನಾವು ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ ಸರ್. ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಅನ್ನ ಪಕ್ಕ ಸರ್. ಸರ್, ಬಿಜಾಪುರದಿಂದ ಬಂದಿದ್ದೀವಿ. ಕಾಯ್ತಾ ಇರ್ತೀವಿ. ಅವ್ನು ಬೆಳಗ್ಗೆ ಬರಲಿ, ನಾಳೆ ಇನ್ನೊಂದು ದಿನ ಕಾಯ್ತಾ ಇರ್ತೀವಿ. ಅವರು ಬೇಗ ಬರಲಿ, ಯಾವಾಗಲೇ ಬರಲಿ. ಇಲ್ಲಿ ಅವಾಗಲೇ 7 ಗಂಟೆಗೆ ಬಂದ್ವಿ. ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಅವಾಗಲೇ ಯಾವಾಗ ನಿನ್ನೆ ಪ್ರೋಮೋ ಬಂತಲ್ಲ, 37 ಕೋಟಿ ಓಟ್ಸ್ ಅಂತ ಬಂತಲ್ಲ, ಗೊತ್ತಾಯ್ತು ಅಭಿಮಾನಿಗಳ ಪ್ರೀತಿ ಎಷ್ಟಿದೆ ಅಂತ. ಯಾಕಂದ್ರೆ ಎಲ್ಲರೂ 99 ಓಟ್ ಹಾಕಿರೋರು ಇಲ್ಲಿ ನಿಂತಿರೋರು. ಅದಕ್ಕೋಸ್ಕರ ಇಲ್ಲಿ ಬಂದಿರೋದು. ಹೆವಿ ಡಿಫ್ರೆನ್ಸ್ ಇದೆ. ಎವ್ರಿ 11 ಸೀಸನ್ನಿಂದ ಫಾಲೋ ಮಾಡ್ಕೊಂಡು ಬರ್ತಿದ್ದೀನಿ. ನಾನು 10th ನೋಡ್ಕೊಂಡು ಬರ್ತಿದ್ದೀನಿ. ಎವ್ರಿ ಟೈಮು ಕಾಂಪಿಟೇಷನ್ ಇರ್ತಿತ್ತು. ಇವ್ರು ಗೆಲ್ಬೋದು. ಈ ಸಲ ಕ್ಲಿಯರ್ ಇತ್ತು ಸರ್, ಕ್ಲಿಯರ್ ಆಗಿತ್ತು. ಅಲ್ಲ, ಆದ್ರೂ ನಡುವೆ ಎಲ್ಲ ಒಂದ್ ಕಡೆ ಗಿಲ್ಲಿಗೆ ಹಿಂದೇಟ್ ಆಗ್ಬಹುದು ಅನ್ನೋಂತ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿತ್ತು. ಅವಾಗ ಹೆಂಗ್ ಅನ್ಕೊಂಡಿದ್ರಿ ಅಂತ? ಇಲ್ಲ ಸರ್, ಕಿಚ್ಚ ಸುದೀಪ್ ಅಭಿಮಾನಿಯಾಗಿ ಅವರು ಕಿಚನ್ ಚಪ್ಪಾಳೆ ಏನೋ ಕೊಟ್ಟರು, ಅವ್ರು ಹೇಳಿದ್ರು, ಎಕ್ಸ್ಪ್ಲೇಷನ್ ಕೊಟ್ಟರು. ಏನಕ್ಕೆ ಯಾರಿಗಾದ್ರೂ ಸಪೋರ್ಟ್ ಮಾಡಬೇಕು ಅಂದ್ರೆ ಮಾಡೋರೆ. ಯಾರೋ ಒಬ್ಬರು ಒಳ್ಳೆಯವ್ರು ಮಾಡೋರು ಅಂದ್ರೆ ಸಪೋರ್ಟ್ ಮಾಡಬೇಕು. ದಟ್ ಡಸಂಟ್ ಮೀನ್ ಅವರು ಯಾರಿಗೂ ಹೇಟ್ ಮಾಡೋರು ಇಲ್ಲ. ನಾವೆಲ್ಲರೂ ಕಿಚ್ಚನ್ ಅಭಿಮಾನಿಗಳೇ. ಅವ್ರು ಎಂತ 12 ಸೀಸನ್ ನಡ್ಕೋತಾರೆ. ಅದಕ್ಕೆ ಬಿಗ್ ಬಾಸ್ಗೆ ಅಷ್ಟು ಒಳ್ಳೇದು ಪ್ರಶಂಸೆ ಇರೋದು. ನೀವೆಲ್ಲಿಂದ ಬಂದಿದ್ದೀರಿ ಅಂತ? ನಾವು ಬಳ್ಳಾರಿಯಿಂದ ಬಂದಿದ್ದೀವಿ ಸರ್. ಆದರೆ ಇಲ್ಲಿ ಇಂಜಿನಿಯರಿಂಗ್ ಮಾಡ್ತಿರೋದು. ನಾಳೆ ಎಕ್ಸಾಮ್ ಇದೆ ಸರ್. ನಾಳೆ ಬೆಳಿಗ್ಗೆ ಆದರೆ ಎಕ್ಸಾಮ್ ಇದ್ದಾವೆ ಸರ್. ಎಕ್ಸಾಮ್ ಇಟ್ಕೊಂಡು ನಾನು ನೈಟ್ ಆದ್ರೂ ಇನ್ನೂ ಓದಿಲ್ಲ ಸರ್. ಇನ್ನೂ ಓದಿದ್ದಿದೆ, ಆದರೂ ಓದಿಲ್ಲ. ನಾವು ನಮ್ಮ ಅಭಿಮಾನಿ ಆಗಿರೋ ಗಿಲ್ಲಿನ ನೋಡ್ಬೇಕಂತಾನು ಇನ್ನು ನಿದ್ದೆಗೆಟ್ಟು ಬಂದಿದ್ದೀವಿ ಸರ್. ಇನ್ನು ನಾಳೆ ಆದರೆ ಎಕ್ಸಾಮ್ ಇದಾವೆ ಸರ್. ಟೀಚರ್ಸ್ ಫೋನ್ ಇಸ್ಕೊಂಡು, ಟೀಚರ್ಸ್ ಬಿಗ್ ಬಾಸ್ ನೋಡಲ್ಲ ಸರ್, ಅವ್ರದ್ದು ಫೋನ್ ಇಸ್ಕೊಂಡು ಲಾಗಿನ್ ಮಾಡಿ ಅವ್ರ ಫೋನಿಂದ ವೋಟ್ ಮಾಡಿದೀವಿ ಸರ್ ನಾವು. ಯಾಕೆ ಗಿಲ್ಲಿ ಅಂದ್ರೆ ಅಷ್ಟು ಅಭಿಮಾನ? ಯಾಕಂದ್ರೆ ನಾಳೆ ನಿಮ್ ಫ್ಯೂಚರ್ ಎಕ್ಸಾಮ್ ಅಂತಂದ್ರೆ ಅದನ್ನ ಬಿಟ್ಟು ಇಲ್ಲಿ ಗಿಲ್ಲಿ ನೋಡಕ್ ಬಂದಿರೋಂಥದ್ರ ಹಿಂದ ಏನು ಸೀಕ್ರೆಟ್ ಅಂತ? ಸರ್ ಓಕೆ ಸರ್, ನಾವು ಎಕ್ಸಾಮಲ್ಲಿ ಏನೋ ಒಂದು ಬರಿಬೋದು ಸರ್. ಅಕಸ್ಮಾತ್ ನಾವು ಬೆಳಿಗ್ಗೆ ಈ ಥರ ರಿವಿಷನ್ ಮಾಡ್ಕೊಂಡು ಏನೋ ಒಂದು ಬರಿಬೋದು ಸರ್. ಆದರೆ ಸರ್ ನಾವು ಗಿಲ್ಲಿನ ಇಲ್ಲಿ ಎಷ್ಟೇ ನೋಡ್ಕೋಬೋದು ಸರ್. ನಾವು ಇಲ್ಲಿಂದ ಅಷ್ಟೇ ನೋಡ್ಬೋದು, ಆದರೆ ಎಲ್ಲಿಂದ ನೋಡೋಕ್ಕಾಗಲ್ಲ. ಯಾಕಂದರೆ ನಾವು ಇಲ್ಲಿದ್ದೀವಿ. ಅದು ಬಿಟ್ಟು ನಾವು ಎಲ್ಲಿ ಸಿಗಲ್ಲ. ಅವರು ದೊಡ್ಡ ಸೆಲೆಬ್ರಿಟಿ ಆಗಿಬಿಟ್ಟಿದ್ದಾರೆ ಇವಾಗ. ಅದಕ್ಕೋಸ್ಕರ ನಾವು ಇಲ್ಲೇ ನೋಡಬೇಕು. ಇದೇ ಒಂದು ಚಾನ್ಸ್ ನಮಗಿರೋದು. ಅದಕ್ಕೋಸ್ಕರ ಇಲ್ಲೇ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸರ್. ಅದಕ್ಕೋಸ್ಕರ ಅವರು ಬರೋ ಸಾಧ್ಯತೆಗಳು ಕಡಿಮೆ ಇದೆ. ಹೋಗಿ ಮನೆಗೆ ಬೆಳಗ್ಗೆ ಬರ್ತಾರೆ ಅಂತ ಪೊಲೀಸರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಎಷ್ಟು ಕಾಯ್ತೀರಾ ಸರ್? ನಾವು ಇಷ್ಟೆಲ್ಲ ಮಾಡ್ತೀವಿ ಅಂದರೆ ಅದು
ಗಿಲ್ಲಿಗೆ ಪಾಪ ಗೊತ್ತಿಲ್ಲ ಸರ್. ಗಿಲ್ಲಿಗೆ ಅಕಸ್ಮಾತ್ ಏನಾದ್ರು ಗೊತ್ತಿದ್ರೆ, ಅಭಿಮಾನಿಗಳು ನನಗೋಸ್ಕರ ಇಷ್ಟೊಂದು ಕಾಯ್ತಿದ್ದಾರೆ ಅಂತ ಗೊತ್ತಿದ್ರೆ ಅವ್ರು ಖಂಡಿತ ಬರೋರು ಸರ್. ಎಸ್, ಇಲ್ಲಿ ಇನ್ನೊಂದಿಷ್ಟು ಜನ ಅಭಿಮಾನಿಗಳಿದ್ದಾರೆ, ಮಾತಾಡ್ತಿದ್ರು ಪ್ರಯತ್ನವನ್ನು ಮಾಡ್ತೀವಿ. ಅಂದ್ರೆ ಎಸ್, ಇಲ್ಲಿ ಮತ್ತೊಬ್ರು ಅಭಿಮಾನಿ ಇದ್ದಾರೆ, ಮಾತಾಡಿದ್ರಿ ಮತ್ತೆ ಏನೋ. ಒಂದೇ ನಿಮಿಷ. ನಾನು ಕೊಪ್ಪಳದಿಂದ ಬಂದಿರೋದು. ಕೊಪ್ಪಳ ಇಲ್ಲಿಂದ ಬಂದು 490 ಕಿಲೋಮೀಟರ್ ಇರೋದು. 490 ಕಿಲೋಮೀಟರ್ ನಾವು ನಾಳೆ ಇಂಟರ್ವ್ಯೂ ಕೊಡೋಣ ಅಂತ ಟೊಯೋಟಾ ಕಂಪ್ನಿಗೋಸ್ಕರ ಬಂದಿರೋದು. ಬಟ್ ನಾಳೆ ಇಂಟರ್ವ್ಯೂ